second I'm freaking it out. Cause I'm watching trying to touch it, I was peeping it out. She turned around and was trying to put my dick in the mouth. I let her. Touch it, bring it, pay it, watch it, turn it, leave it, start format it, touch it, bring it, pay it, watch it, turn it, leave it, start. ನಂಬರ್ 1 ಇಗ್ನಿಷನ್ ಆನ್ ಮಾಡಿದಾಗ ಈ ಲೈಟ್ ಬರ್ಬೇಕು ನಿಮ್ಗೆ. ಈ ಲೈಟ್ ಬಂದ್ರೆ ಮಾತ್ರ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಎಕ್ಸಲೇಟರ್ ಕೊಡೋದು ಬೇಡ, ಸುಮ್ಮನೆ ಸೆಲ್ಫ್ ಹೊಡಿರಿ, ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ, ಗಾಡಿ ಸ್ಟಾರ್ಟ್ ಆದ್ಮೇಲೆ ಲೈಟ್ ಆಫ್ ಆಗ್ಬೇಕು. ಲೈಟ್ ಆಫ್ ಆದ್ರೆ ನಿಮ್ದು ಎಲ್ಲ ಕರೆಕ್ಟ್ ಆಗಿ ರನ್ ಆಗ್ತದೆ. ಇನ್ ಕೇಸ್ ರನ್ನಿಂಗ್ ಅಲ್ಲಿ ಇದ್ದಾಗ ಅದೇನಾದ್ರೂ ಲೈಟ್ ಬಂದ್ರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಗಾಡಿನ ಶೋರೂಮ್ ತಗೊಂಬನ್ನಿ, ಏನಾದ್ರೂ ಎರರ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನಿಮ್ ಗಾಡಿಗೆ ಇದು ಬಂದಾಗ ಗಾಡಿನ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಲೋಕಲ್ ಮೆಕ್ಯಾನಿಕ್, ಲೋಕಲ್ ವರ್ಕ್ಶಾಪ್ ಹತ್ರ ಏನು ತೋರ್ಸಕ್ ಹೋಗ್ಬೇಡಿ. ಗಾಡಿಗೆ 5 ವರ್ಷ ಅಥವಾ 75,000 ಕಿಲೋಮೀಟರ್ ಕಂಪನಿಯಿಂದ ವಾರಂಟಿ ಬರುತ್ತೆ. ಸೊ ದಯವಿಟ್ಟು ಗಾಡಿನ ಎಲ್ಲೇ ಚೆಕ್ ಮಾಡಿಸಿದ್ರು ಶೋರೂಮ್ ಅಲ್ಲಿ ಮಾತ್ರ ಚೆಕ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ದೂರ ಇದ್ದೀರಾ, ಹತ್ರ ಯಾವ್ದೋ ಶೋರೂಮ್ ಇದ್ದೇ ಇರುತ್ತೆ, ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಲೋಕಲ್ ವರ್ಕ್ಶಾಪ್, ಲೋಕಲ್ ಮೆಕ್ಯಾನಿಕಲ್ ತೋರಿಸಬೇಡಿ. ಎರಡನೇದು ಇಂಪಾರ್ಟೆಂಟು, ಗಾಡಿ ಸ್ಟಾರ್ಟ್ ಆದಾಗ ಹೆಡ್ಲೈಟ್ ಆನ್ ಅಲ್ಲೇ ಇರುತ್ತೆ, ಅದಕ್ಕೆ ಸ್ವಿಚ್ ಕೊಟ್ಟಿಲ್ಲ. ಸೊ ಹಾಗಾಗಿ ಹೊರಗಡೆ ವರ್ಕ್ಶಾಪ್ ಅಲ್ಲಿ ಅಥವಾ ಇದರಲ್ಲಿ ಯಾವ್ದಾದ್ರು ಸ್ವಿಚ್ ಹಾಕ್ಸ್ಕೊಳ್ಳೋದು ಮಾಡಕ್ ಹೋಗ್ಬಿಡಿ. ಮೂರನೇ ಇಂಪಾರ್ಟೆಂಟು, ಗಾಡಿ ಗೇರಲ್ಲಿ ಇದ್ದು ಸೈಡ್ ಸ್ಟ್ಯಾಂಡ್ ಏನಾದ್ರೂ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ. ಏನ್ ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಅಂದ್ರೆ ಗಾಡಿನ ನ್ಯೂಟ್ರಲ್ ಮಾಡಬೇಕು. ಎರಡರಲ್ಲಿ ಒಂದ್ ಮಾಡಿದ್ರೆ ನಿಮ್ ಗಾಡಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಮೂರನೇ ಇಂಪಾರ್ಟೆಂಟ್. ನಾಲ್ಕನೇದು, ಹಳೆ ಗಾಡಿಗಳ ತರ ಇದಕ್ಕೆ ರಿಸರ್ವ್ ನಾಬ್ ಬರಲ್ಲ, ಡೈರೆಕ್ಟ್ ಪೆಟ್ರೋಲ್ ಸಪ್ಲೈ ಇರುತ್ತೆ. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನೀವು ಯಾವಾಗ್ಲೂ ಮೇಂಟೈನ್ ಮಾಡ್ಬೇಕು. ಇದಕ್ಕೆ ಇದರಲ್ಲಿ ಆಲ್ರೆಡಿ 2 ಲೀಟರ್ ಇರುತ್ತೆ, ಬಟ್ 2 ಲೀಟರ್ ಪೆಟ್ರೋಲ್ ಸಫಿಶಿಯಂಟ್ ಇರಲ್ಲ. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರಬೇಕು, ಅಷ್ಟನ್ನ ಮೇಂಟೈನ್ ಮಾಡಿ. ಇದು 4 ಇಂಪಾರ್ಟೆಂಟು. ನೆಕ್ಸ್ಟ್ ಬರೋದೇನಂದ್ರೆ, ಅದೇ ಹೇಳಿದಂಗೆ ಗಾಡಿಗೆ 5 ವರ್ಷ ಅಥವಾ 75,000 ಕಿಲೋಮೀಟರ್ ವರೆಗೂ ಇಂಜಿನ್ ವಾರಂಟಿ ಬರುತ್ತೆ. ಎಲ್ಲಾ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸ್ಕೊಂಡಿದ್ರೆ ಮಾತ್ರ. ನೆಕ್ಸ್ಟ್ ಬ್ಯಾಟ್ರಿ ವಾರಂಟಿ ಬಂದು 1 ವರ್ಷ. 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಪೀಸ್ ಟು ಪೀಸ್ ನಿಮಗೆ ರಿಪ್ಲೇಸ್ ಆಗುತ್ತೆ. ಇನ್ಶೂರೆನ್ಸ್ 5 ವರ್ಷದ ಇರುತ್ತೆ, 1+4. ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋದು 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್